ಹಾಯ್, ಯಾರೆಲ್ಲ ಕನ್ನಡತಿ ಜೊತೆ ಕತೆ ಕೇಳ್ತಿದ್ದೀರಾ, ನನ್ನ ಚಾನಲ್ಗೆ ಸ್ವಾಗತ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಯನ್ನು ಕೇಳಿ. ನನಗೆ ಕೂಡ ಸಪೋರ್ಟ್ ಸಿಗುತ್ತೆ. 2 ದಿನದ ರೆಸಾರ್ಟ್ ವಾಸ ಮುಗಿಸಿ ಅಮ್ಮನ ಮನೆಗೆ ವಾಪಸ್ ಆಗಿದ್ದರು ಅರುಣಾ ಮತ್ತು ಸಾಗರ್. ಮತ್ತೆ ತನ್ನ ಕೆಲಸಕ್ಕೆ ರಜೆ ಹಾಕಿ ಮಗಳು ಅಳಿಯನ ಆತಿಥ್ಯಕ್ಕೆ ಮುಂದಾದರು ಅಂಬಿಕಾ. ತನ್ನವಳ ತವರಲ್ಲಿ ಹೆಚ್ಚೇ ಖುಷಿ ಕಂಡಿದ್ದ ಸಾಗರ್. ಜಲ ಈಗ ಸಾಕಷ್ಟು ಬದಲಾಗಿದ್ದ. ಅವನು ತಾನು ಮಗಳು ಅಳಿಯನಿಗಾಗಿ ದುಡಿದಿದ್ದು ಹಣದಲ್ಲಿ ಪ್ರತಿದಿನ ತಾನೇ ಸಿಟಿಗೆ ಹೋಗಿ ಸಾಮಾನು ಬಾಡು ತಂದು ನೀಡುತ್ತಿದ್ದ. ಮಗಳು ಬಂದರೆ ಏನು ಮಾಡೋವೆ ಎಂಬ ಚಿಂತೆಯಲ್ಲಿದ್ದ ಅಂಬಿಕಾ ಅವರಿಗೆ ಇವಾಗ ಗಂಡನ ಬದಲಾವಣೆಯೇ ಖುಷಿ ತಂದಿತ್ತು. ಸಾಗರ್ಗೆ ಖುದ್ದಾಗಿ ಶಿವರುದ್ರರೇ ಕರೆ ಮಾಡಿ ಆತಿಥ್ಯಕ್ಕೆ ಮನೆಗೆ ಬರಮಾಡಿಕೊಂಡಿದ್ದರು. ಹಾಗಾಗಿ ಅರುಣಾ ಜೊತೆ ಅವರ ಮನೆಗೆ ಆತಿಥ್ಯಕ್ಕೆ ಹೋಗಲು ಸಾಗರ್ ನಿರ್ಧರಿಸಿದ್ದ. ಅರುಣಾ ಅವರ ಮನೆ ಹೊಸ್ತಿಲು ತುಳಿಯುವ ಮನಸ್ಸು ಇರಲಿಲ್ಲ. ಆದರೆ ಏನು ಮಾಡುವುದು? ಅತ್ತೆ ಭಾರತಿಯವರು ಕರೆ ಮಾಡಿ, ಹಾಗೆಲ್ಲ ಕರೆದವರ ಮನೆಗೆ ಹೋಗದೇ ಇರಬಾರದು ಮಗಳೇ, ಸಾಗರ್ ಜೊತೆ ಹೋಗಿ ಬಾ. ಅವನಿಗೂ ಇದೆಲ್ಲ ಹೊಸದು. ಅವನು ಹೋಗಲು ಮನಸ್ಸಿಲ್ಲ. ಅವರು ನಿಮ್ಮ ಮಾವನಿಗೆ ಕರೆ ಮಾಡಿ ಕೇಳಿದ್ದಾರೆ, ಹೋಗಿ ಬನ್ನಿ ಎಂದು ಹೇಳಿದ್ದರು. ಮತ್ತೆ ಮಾತನಾಡಿದರೆ ಅತ್ತೆಯ ಮಾತನ್ನು ಮೀರಿದ ಹಾಗೆ ಆಗುವುದು ಎಂದು ಸಾಗರ್ ಜೊತೆಯಾಗಿ ಅರುಣಾ ಕೂಡ ಹೋಗಲು ನಿರ್ಧರಿಸಿದ್ದಳು. ಸಾಗರ್ ಅಮ್ಮ ಹೇಳಿರುವಂತೆ ಅರುಣಾ ಜೊತೆ ಸಿಟಿಗೆ ಹೋಗಿ ಅವಳ ಮಾಂಗಲ್ಯಕ್ಕೆ ಚಿನ್ನದ ಸರ ಹಾಕಿಸಿದ್ದ. ಜೊತೆಗೆ ಅಂಬಿಕಾ ಅವರಿಗೆ ಫೋನ್ ತೆಗೆದುಕೊಂಡು ಬಂದಿದ್ದ. ಗಂಡನ ಪ್ರೀತಿಯ ಪರಿಗೆ ಕಾಳಜಿಗೆ ಅರುಣಾ ಮತ್ತೆ ಸೋತಿದ್ದಳು. ಸಂಜೆ ಅರುಣಾ ಮತ್ತು ಸಾಗರ್ ಇಬ್ಬರು ಶಿವರುದ್ರರ ಮನೆಗೆ ಊಟಕ್ಕೆ ಹೋಗಿದ್ದರು. ಅರುಣಾ ಅಮ್ಮ ಹೇಳಿದ್ದರಿಂದ ಸಿಂಪಲ್ ಸೀರೆ ಉಟ್ಟು ಗಂಡ ಕೊಡಿಸಿದ್ದ ವಜ್ರದ ನೆಕ್ಲೆಸ್, ವಾಚ್ ಹಾಕಿಕೊಂಡು ಸಾಗರ್ಗೆ ಎಲ್ಲ ರೀತಿಯಲ್ಲೂ ಸರಿ ಹೊಂದುವಂತೆ ರೆಡಿಯಾಗಿ ಹೋಗಿದ್ದಳು. ಮಗಳ ಅಂದ ನೋಡಿ ಅಂಬಿಕಾ ಅವರು ದೃಷ್ಟಿ ತೆಗೆಯಲು ಸಾಗರ್ ಅಮ್ಮ ಮಗಳ ಬಾಂಧವ್ಯ ಕಂಡು ಮುಗುಳು ನಕ್ಕಿದ್ದ. ಅಮ್ಮ, ಆ ಭಿಕಾರಿ ಯಾಕಮ್ಮ ಊಟಕ್ಕೆ ಕರೆದ್ರಿ? ಅವಳಿಗೋಸ್ಕರ ನೀನು ಅಡುಗೆ ಮನೆಯಲ್ಲಿ ನಿಂತು ಅಡುಗೆ ಮಾಡ್ತಾ ಇದ್ದೀಯಲ್ಲ, ನಿನಗೆ ಏನಂತ ಹೇಳ್ಬೋದು? ಏನಾದರೂ ಬೇಯಿಸಿ ಕೊಡೋದು ತಾನೇ? ಅಡುಗೆ ಮನೆಯಲ್ಲಿ ಕರೆಯುತ್ತಿದ್ದ ಚಿಕನ್ ಪಕೋಡ ತಿನ್ನುತ್ತಾ ಹೇಳಿದ್ದಳು ಶ್ರೇಷ್ಠ. ನಾನಲ್ಲ ಶ್ರೇಷ್ಠ, ನಿಮ್ಮಪ್ಪ ಮತ್ತು ನಿನ್ನಣ್ಣ ಕರೆದಿರಬೇಕು ಅಂತ ಹೇಳ್ತಿದ್ದಾರೆ ನೋಡು. ಅವತ್ತು ನೀಡಿದ್ದ ಒಡವೆಗಳನ್ನೆಲ್ಲ ವಾಪಸ್ ಕೊಟ್ಟಿದ್ದಾಳೆ. ಎಷ್ಟು ಕೊಬ್ಬಿರಬೇಕು ಅವಳಿಗೆ. ಇನ್ನು ಇವತ್ತು ನಮ್ಮನೆಗೆ ಊಟಕ್ಕೆ ಬರ್ತಾಳಾ? ಊಟ ಮಾಡು ಅಂದರೆ ಮಾಡ್ತಾಳಾ? ಸುಮ್ಮನಿರು. ನಿಮ್ಮಪ್ಪಂಗೆ ನಿಮ್ಮಣ್ಣನಿಗೆ ಹಂಗೆ ಆಗಬೇಕು. ಅದೆಲ್ಲವನ್ನು ಅವರಿಗೆ ಅಂತ ಮಾಡಿದ್ದೀನಿ ಅಂದ್ಕೊಂಡಿದ್ದೀಯಾ? ಇಲ್ಲ, ಅವರು ಬರಲ್ಲ ನಮ್ಮನೆಗೆ. ಅವಳಿಗೆ ಕೊಬ್ಬು ಜಾಸ್ತಿ. ಆವಾಗ ಅವರ ಮೇಲಿನ ಸಿಟ್ಟು ನಿಮ್ಮಪ್ಪನಿಗೆ ಇನ್ನೂ ಜಾಸ್ತಿ ಆಗುತ್ತೆ. ಆವಾಗ ಖುಷಿಯಲ್ಲಿ ಊಟ ಮಾಡೋಣ ನಾವಿಬ್ಬರು. ಅದನ್ನು ನೋಡಿ. ಹೇಗಿದೆ ನನ್ನ ಐಡಿಯಾ? ನೀನು ಏನು ಮಾತಾಡಬೇಡ, ಸುಮ್ಮನೆ ನೋಡ್ತಾ ಇರು. ಮಗಳನ್ನು ವಹಿಸಿಕೊಳ್ಳುತ್ತಾ ಮಾತನಾಡಿದ್ದರು ವನಜ. ಕೈಯಲ್ಲಿದ್ದ ಬ್ಯಾಗ್ ಹಿಡಿದು ಮನೆ ಬಾಗಿಲಿಗೆ ಬಂದಿದ್ದ ಸಾಗರ್ ಕಂಡು ಮನಸಾರೆ ಸ್ವಾಗತಿಸಿದ್ದರು ಶ್ರೇಯಸ್ ಮತ್ತು ಶಿವರುದ್ರರು. ಇದೇನಿದು? ನಿಮ್ಮಪ್ಪ ಯಾರನ್ನು ಕರೀತಿದ್ದಾರಲ್ಲ, ಬಂದರು ಅನ್ಸುತ್ತೆ ಶ್ರೇಷ್ಠ. ಬಿಸಿಗುಡಲು ವನಜ ಅಡುಗೆ ಮನೆಯಿಂದ ಆಚೆ ಬಂದು ನೋಡಿದ್ದರು. ಸಾಗರ್ ಮತ್ತು ಅರುಣಾ ಜೊತೆಯಾಗಿ ನಿಂತಿರಲು ಅವರ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಿತ್ತು. ಹಿಂದೆಯಿಂದ ಬಂದ ಶ್ರೇಷ್ಠ ನೋಡ್ತೀನಿ ನಾನು ಈ ಸೈಕೋ ಹೇಗಿರ್ತಾನೆ ಅಂತ. ಎಷ್ಟೋ ತನಕ ಈ ಮನುಷ್ಯ ಹುಚ್ಚನಾಗಿರೋನು ನಾರ್ಮಲ್ ಆಗಿ ನಾಟಕ ಆಡೋಕ್ಕಾಗುತ್ತೆ ಅಲ್ವಾ ಮನಸ್ಸಲ್ಲೇ ಅಂದ್ಕೊಂಡ್ಳು. ವನಜ ನಾಟಕದ ನಗು ಬೀರುತ್ತಾ ಬರಮಾಡಿಕೊಂಡಿದ್ದಳು. ಅವಳ ನಾಟಕ ಅರುಣಾಗೆ ಅರ್ಥವಾಗಿತ್ತು. ಸಾಗರ್ ಮತ್ತು ಅರುಣಾ ಬರಲು ಶಿವರುದ್ರರು ಕೂರಲು ಹೇಳಲು ಅರುಣಾ ಸುಮ್ಮನೆ ಕೂರಲು ಸಾಗರ್ ಜೊತೆ ಮಾತುಕತೆಗಳಿದ್ದರು ಶಿವರುದ್ರ ಮತ್ತು ಶ್ರೇಯಸ್. ಸಾಗರ್ದ ಮಾತಲ್ಲೇ ನಿಂತಲ್ಲೇ ಗಮನಿಸುತ್ತಿದ್ದ ಶ್ರೇಷ್ಠಗೆ ಅವನ ಪ್ರೌಢತೆ, ಚಾಕಚಕ್ಯತೆ, ಮಾತಿನಲ್ಲಿದ್ದ ಹಿಡಿತ ನೋಡಿದಾಗ ಅವನನ್ನು ಸೈಕೋ ಅನ್ನಲು ಯಾವ ಸಾಕ್ಷಿಗಳೂ ಸಿಗಲಿಲ್ಲ. ಅವನನ್ನು ನೋಡಿದರೆ ಒಬ್ಬ ಪಕ್ಕಾ ಬಿಸ್ನೆಸ್ ಮ್ಯಾನ್ ಅನ್ನೋದು ಒಬ್ಬ ದಡ್ಡರಿಗೂ ಸಹ ಹೇಳಬಹುದಿತ್ತು. ಯಾಕೋ ಈಗ ಅವಳಿಗೆ ಸಾಗರ್ ಮೇಲೆ ಒಲವು ಮೂಡಿದಂತಾಗಿತ್ತು. ನಾನು ಅನ್ಯಾಯವಾಗಿ ಇಷ್ಟು ಒಳ್ಳೆ ಹುಡುಗನನ್ನು, ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾನೆ, ಎಷ್ಟು ಶ್ರೀಮಂತ, ಇವನನ್ನು ಮಿಸ್ ಮಾಡ್ಕೊಬಿಟ್ನಲ್ಲ. ಈ ಭಿಕಾರಿಗೆ ನನ್ನ ತೋಟದಲ್ಲಿ ಕೆಲಸ ಮಾಡೋ ಕೆಲಸದವನು ಸಿಗ್ತಾ ಇರ್ತಿದ್ನೋ ಇಲ್ವೋ? ಹಾಗಿರುವಾಗ ಈ ಭಿಕಾರಿಗೆ ನಾನು ಈ ದೊಡ್ಡ ವ್ಯಕ್ತಿಯನ್ನು ಬಿಟ್ಕೊಟ್ಬಿಟ್ನಲ್ಲ. ಛೀ, ಆ ಶ್ರುತಿ ಮಾತು ಕೇಳಿ ಮೋಸ ಹೋಗ್ಬಿಟ್ನಲ್ಲ. ಮನಸ್ಸಲ್ಲೇ ಗುಣಗಾಡಿಕೊಂಡಿದ್ದಳು. ಸಾಗರ್ ಗಳಿಗೆಗೆ ಕೂಡ ಶ್ರೇಷ್ಠ ಕಡೆ ಕತ್ತೆತ್ತಿ ನೋಡಲಿಲ್ಲ. ಅವನು ಶಿವರುದ್ರರ ಜೊತೆ ಮಾತುಕತೆ ಮಾಡುತ್ತಿರುವಾಗಲೂ ಅವನ ಕಣ್ಣು ಕೇವಲ ಅರುಣಾಳನ್ನು ಗಮನಿಸುತ್ತಿತ್ತು. ತನ್ನ ಎರಡೂ ಕಣ್ಣನ್ನು ಸಾಗರ್ ಮೇಲೆ ನೆಟ್ಟಿದ್ದ ಶ್ರೇಷ್ಠಳಿಗೆ ಇದು ಚೆನ್ನಾಗಿ ಅರ್ಥವಾಗುತ್ತಿತ್ತು. ನನಗೆ ಸಿಗಬೇಕಿದ್ದ ಈ ಬದುಕನ್ನು ಈ ಭಿಕಾರಿ ಬಿಳಿ ಜಿರಳೆ ಪಡ್ಕೊಬಿಟ್ಲ. ಮನಸ್ಸಲ್ಲೇ ಮಾತನಾಡಿಕೊಂಡಿದ್ದಳು. ಶ್ರೇಷ್ಠವಾಗಿ ಊಟದ ಟೇಬಲ್ ಮೇಲೆ ಇಟ್ಟಿದ್ದ ಬ್ಯಾಗ್ ತೆಗೆದು ಅರುಣಾ ಮತ್ತು ಸಾಗರ್ನ ಊಟಕ್ಕೆ ಕೂರಿಸಲು ಹೇಳಿದ್ದರು. ಅರುಣಾ ಮತ್ತು ಸಾಗರ್ ಊಟಕ್ಕೆ ಕೂರಲು ವನಜ ತಾವೇ ಊಟ ಬಡಿಸಿದ್ದರು. ತಮ್ಮ ಖುಷಿಗಾಗಿ ಮಾಡಿಕೊಂಡಿದ್ದ ಅಡುಗೆ, ಆದ್ದರಿಂದ ತುಂಬ ಅಚ್ಚುಕಟ್ಟಾಗಿ ಅಡುಗೆ ಮಾಡಿದ್ದರು ಮತ್ತು ರುಚಿಯಾಗಿಯೂ ಇತ್ತು. ಊಟದ ನಂತರ ಶಿವರುದ್ರ ಮತ್ತು ಶ್ರೇಯಸ್ ಅವರು ಕೂಡ ಊಟಕ್ಕೆ ಕುಳಿತರು. ಅರುಣಾ ಮಾತ್ರ ತಾನು ಮನೆಗೆ ಈ ಮನೆಗೂ ಯಾವುದೇ ಸಂಬಂಧವೇ ಇಲ್ಲವೇನೋ ಎನ್ನುವಂತೆ ಸುಮ್ಮನೆ ಕುಳಿತು ಬಿಟ್ಟಿದ್ದಳು. ಶ್ರೇಷ್ಠ ಮಾತ್ರ ಈ ಭಿಕಾರಿ ಇಷ್ಟು ಗಟ್ಟಿಮುಟ್ಟಾಗಿರೋ ಬ್ಯಾಗ್ ತಂದಿದ್ದಳಲ್ಲ, ಏನಿದೆ ಎನ್ನುವಂತೆ ಬ್ಯಾಗ್ ಚೆಕ್ ಮಾಡಿದ್ದಳು. ಬ್ಯಾಗ್ ತುಂಬ ಎಲ್ಲ ಥರದ ಹಣ್ಣುಗಳು, ಬೆಲೆ ಬಾಳುವ ಸ್ವೀಟ್ಗಳು,
ಹೂವು ಮತ್ತು ಶಿವರುದ್ರರು ಹಾಗೂ ವನಜಾ ಅವರಿಗೆ ಬ್ರ್ಯಾಂಡೆಡ್ ಬಟ್ಟೆಗಳು, ರೇಷ್ಮೆ ಸೀರೆ ಇತ್ತು. ಇದನ್ನೆಲ್ಲ ನೋಡಿ ಒಳ್ಳೆ ದುಡ್ಡಿರೋ ಕೂಳ ಈ ಕುಳ್ಳಿಗೆ ಸಿಕ್ಬಿಟ್ನಲ್ಲ, ಇದೆಲ್ಲ ನಾ ಮಾಡಿದ ತಪ್ಪಿಂದಾಗಿ. ನಾವು ಇವಳಿಗೆ ಕೊಟ್ಟಿರೋ ಭಿಕ್ಷೆ ಇವನು. ಹೇಗಾದರೂ ಸರಿ ಇವನಿಗಿಂತ ಶ್ರೀಮಂತನನ್ನೇ ನಾನು ಮದುವೆ ಆಗಬೇಕು. ಆವಾಗಲೇ ನನ್ನ ಸ್ಟೇಟಸ್ಗೆ ಸರಿ ಹೋಗೋದು ಎನ್ನುತ್ತಿದ್ದವಳ ಕಣ್ಣು ಸಾಗರ್ ಸೌಂದರ್ಯವನ್ನೇ ಒಮ್ಮೆ ನೀವಳಿಸಿತ್ತು. ಸ್ವಲ್ಪ ಹೊತ್ತು ಕುಳಿತು ನಂತರ ತಾವು ವಾಪಸ್ ಮನೆಗೆ ಹೊರಡಲು ಆತಿಥ್ಯ ನೀಡಿ ಉಡುಗೊರೆಯನ್ನು ನೀಡಿ ಶಿವರುದ್ರರು ಮತ್ತು ವನಜಾರವರು ಅವರನ್ನು ಕಳುಹಿಸಿಕೊಟ್ಟಿದ್ದರು. ಸಾಗರ್ ಕಾರ್ ಮತ್ತೆ ಶ್ರೇಷ್ಠಾಳನ್ನು ತನ್ನೆಡೆಗೆ ಸೆಳೆದುಕೊಂಡಿತ್ತು. ಅವಳ ತಪ್ಪನ್ನು ಎತ್ತಿ ತೋರಿಸುವಂತಾಗಿತ್ತು. ಸಾಗರ್ ಅರುಣ ಹೋದ ನಂತರ ಶಿವರುದ್ರರು ಅದನ್ನು ಇಷ್ಟೊತ್ತು ಆನಂದದಿಂದ ಆಸ್ವಾದಿಸಿದವರು ಈಗ ಹೊಟ್ಟೆ ಕಿಚ್ಚು ಶುರುವಾಗಿತ್ತು. ಇಂತಹ ಸಂಬಂಧ, ಎಂಥ ಸಂಬಂಧ, ಎಂಥ ಹುಡುಗ, ತನ್ನದೇ ಆದ ಸ್ವಂತ ಬಿಸ್ನೆಸ್ ಇದೆ, ಅಷ್ಟು ದೊಡ್ಡ ಶ್ರೀಮಂತ, ನನ್ನ ಅಳಿಯನನ್ನಾಗಿ ಮಾಡಿಕೊಳ್ಳಬೇಕಿತ್ತು. ಆ ಕುಡುಕ ನನ್ನ ಮನೆಗೆ ಮಡುಗಿ ಬದುಕು ಸರಿ ಮಾಡಿಬಿಟ್ಲು. ಹೇಗೋ ಎಲ್ಲ ಆಸ್ತಿ ನನ್ನ ಬಳಿ ಅಡವಾಗಿಟ್ಟಿದ್ದ. ಅವಳ ಮದುವೆ ನೆಪದಲ್ಲಾದರೂ ಅದಕ್ಕೆಲ್ಲ ಸಹಿ ಹಾಕಿಸ್ಕೋಬೇಕು ಅಂದ್ಕೊಂಡಿದ್ದೆ. ಎಲ್ಲದಕ್ಕೂ ಬೆಂಕಿ ಹಚ್ಚಿಬಿಟ್ಟು ಓಡಿ ಹೋಗ್ಬಿಟ್ಲು ಈ ಮನೆ ಹಾಳಿ. ಮಗಳನ್ನು ಬೈಯುತ್ತಲೇ ತಮ್ಮ ರೂಮ್ ಸೇರಿದ್ದರು. ಚೊಟ್ಮೆಣಸಿಕಾಯಿ, ಯಾಕೆ ಮುಖ ಹಿಂಗೆ ಮಾಡ್ಕೊಂಡಿದ್ಯಾ? ಬಲಗೈಯಲ್ಲಿ ಸ್ಟೇರಿಂಗ್ ಹಿಡಿದು ಎಡಗೈಯಲ್ಲಿ ಅವಳ ನಡುಚೂಟಿ ಕೇಳಿದ್ದ. ಯಾಕೆಂದರೆ ಸುಮ್ಮನೆ ನಿಮ್ಮ ಹಾಗೆ ಟಾರ್ಚರ್ ಕೊಡ್ತೀರಲ್ಲ ಅದಕ್ಕೆ. ಅವನ ಮೇಲೆ ಕೋಪದ ಭಾರ ಹಾಕಿದ್ದಳು. ಏನು, ನಾನು ನಿನಗೆ ಟಾರ್ಚರ್ ಕೊಡ್ತೀನಾ? ಸರಿ ಬಿಡಮಾಯಿತು. ಮುಖ ಕೋಪ ಬಂದಂತೆ ಮಾಡಿಕೊಂಡು, ಇನ್ಮೇಲೆ ನಿನ್ನ ಜೊತೆ ಮಾತಾಡಲ್ಲ, ನಿನ್ನ ಮುಟ್ಟೋದು ಇಲ್ಲ. ಕುಳಿತಿದ್ದ ಅವನ ಕೋಪ ನೋಡಿ, ಅಯ್ಯೋ, ಯಾರದ್ದೋ ಸಿಟ್ಟನ್ನು ಮತ್ತಾರ ಮೇಲೋ ಕೋಪ ಮಾಡ್ಕೊಬಿಟ್ನಲ್ಲ ನಾನು. ನನ್ನಿಂದ ಇವತ್ತು ಇವರಿಗೆ ಕೋಪ ಬಂತು ಮನಸ್ಸಲ್ಲೇ ಭಾವಿಸಿ ಗಂಡನನ್ನು ರಮಿಸಲು ನಿಂತಿದ್ದಳು ಅರುಣ. ಕೈಗೆ ನೀಡಿದ್ದ ಸಿಹಿ ಮುತ್ತನ್ನು ಅವ ಹಿಂದೆ ತೆಗೆದುಕೊಂಡು, ಏನೂ ಬೇಕಿಲ್ಲ, ಮೊದಲೇ ಸಿಟ್ಟಾಗಿ ಹೇಳಿದ್ದ. ಅವನ ಮುದ್ದಾಟವನ್ನೇ, ಆ ಪ್ರೀತಿಯನ್ನೇ ನೋಡಿ ಅದಕ್ಕೆಂದೇ ಸೋತಿದ್ದ ಅರುಣ ಅವನ ಕೋಪ ನೋಡಿ ಬೇಸರವಾಗಿತ್ತು. ತನ್ನಿಂದಲೇ ಇದೆಲ್ಲ ಆಯಿತು ಎಂದು ಕಣ್ಣಾಲಿಗಳು ತುಂಬಿದ್ದವು. ಅಷ್ಟೇ ಸಾಕಿತ್ತು ಸಾಗರ್ ನಾಟಕಕ್ಕೆ ಕತ್ತರಿ ಬೀಳಲು. ಅರು, ನೀನು ಅಳ್ತಿದೀಯಾ ನೀನು? ಗಾಡಿ ನಿಲ್ಲಿಸಿ ಎದೆಗೆ ಅಪ್ಪುತ್ತಾ ಹೇಳಿದ್ದ. ಆಕೆ ಅವನೆದೆಗೆ ಆಸರೆ ಸಿಕ್ಕಿದ್ದೇ ತಡ ಹಿಡಿದಿದ್ದ ಕಣ್ಣೀರು ಕೊಳವಾಗಿದ್ದವು. ನೀವು ಹೀಗೆ ಕೋಪ ಮಾಡಿಕೊಂಡ್ರೆ ನನಗೆ ಭಯ ಆಗುತ್ತೆ, ಪ್ರೀತಿಯ ಜೇನಷ್ಟೇ ಸವಿದಿದ್ದ ಹುಡುಗಿ ಹೇಳಿದ್ದಳು. ನಾನು ಕೋಪ ಮಾಡ್ಕೊಳ್ಳಿಲ್ಲ ಆರು, ಮುದ್ದಿಸಿ ಸಮಾಧಾನ ಮಾಡಿದ್ದ. ಮತ್ತು ಹಂಗೆ ಮುಖ ಮಾಡಿಕೊಂಡ್ರೆ ನನಗೆ ಭಯ ಆಗೋದಿಲ್ವಾ ಹೇಳಿದ್ದಳು ಅರುಣ. ಸಾರಿ ಅರು, ಅದೇ ಅಲ್ವಾ ಸಾರಿ. ಸಾಗರ್ ಅಪಾಲಜಿಗೆ ಅರುಣ ನಕ್ಕಿದ್ದಳು. ಸರಿ, ನನ್ನ ಹುಡುಗಿ ನಕ್ಬಿಟ್ಲು. ಸರಿ, ಅವರು ಅಂದರೆ ನಿನಗೆ ಯಾಕೆ ಆಗೋದಿಲ್ಲ? ನೀನು ಬೇಡ ಅಂದಿದ್ರೆ ನಾನು ಹೋಗೋಕ್ಕೆ ಒಪ್ತಾನೆ ಇರಲಿಲ್ವಲ್ಲ. ಸಾಗರ್ ನುಡಿಯಲು ಮತ್ತೆ ಅದೇ ಒಂದು ಕೋಪ ಮುಖದಲ್ಲಿ ಮೂಡಿತ್ತು. ಏನಾಯಿತು ಮತ್ತೆ ಅದನ್ನೇ ಕೇಳಿದ್ದ ಸಾಗರ್. ಒಳ್ಳೆಯವರಲ್ಲ, ಅದಕ್ಕೆ. ಅವರು ಅಂದರೆ ನನಗೆ ಇಷ್ಟ ಇಲ್ಲ ಹೇಳಿದ್ದಳು. ಅವರು ನಿಮ್ಮ ದೊಡ್ಡಪ್ಪ ತಾನೇ, ಮತ್ತೆ ಯಾಕೆ ಕೋಪ? ಸಾಗರ್ ಕೆಣಕಿದ್ದ. ಆದರೆ ಅವರು ದೊಡ್ಡಪ್ಪನೇ, ಆದರೆ ಅವರು ಒಳ್ಳೆಯವರಲ್ಲ. ನನಗೆ ಒಬ್ಬ ತಮ್ಮ ಇದ್ದ, ಗೊತ್ತಾ ನಿಮಗೆ? ಅವನು ಕಾಫಿ ತೋಟದಲ್ಲಿ ಕೆಲಸ ಮಾಡುವಾಗ ಅವನ ಮೇಲೆ ಮರ ಬಿದ್ದು ತೀರಿ ಹೋದ. ಅದಾದ ನಂತರ ನಮ್ಮನೆ ಎಷ್ಟು ಕಷ್ಟ ಬಂತು ಗೊತ್ತಾ? ನಮ್ಮನೆಗೆ ಯಾರಾದರೂ ಸಮಾಧಾನ ಮಾಡಬೇಕಿತ್ತು. ಆದರೆ ನಮ್ಮಪ್ಪ, ನಾನು ಅಮ್ಮ ಇದ್ದೀವಿ ಅನ್ನೋದನ್ನೇ ಮರೆತುಬಿಟ್ರು. ಅವರಿಗೆ ಎಣ್ಣೆ ಅಂಗಡಿ ಬಿಟ್ಟರೆ ಬೇರೇನೂ ಗೊತ್ತೇ ಇರಲಿಲ್ಲ. ಮನೆ ಅನ್ನೋದು ಇದೆ ಅನ್ನೋದು ಕೂಡ ನೆನಪಿರಲಿಲ್ಲ. ಹಾಗಿರುವಾಗ ತಮ್ಮನ ನೋವಿನಲ್ಲಿ ನೆರವಾಗಬೇಕಿದ್ದವರು ನಮ್ಮ ದೊಡ್ಡಪ್ಪ. ತಮ್ಮನ ಕಷ್ಟವನ್ನು ತಮ್ಮ ಅನುಕೂಲಕ್ಕೆ ಬಳಸ್ಕೊಬಿಟ್ರು. ಅಪ್ಪ ಮತ್ತು ದೊಡ್ಡಪ್ಪನಿಗೆ ಇಬ್ಬರಿಗೂ ಸಮನಾಗಿರುವ ಆಸ್ತಿ ಇದೆ. ಆದರೆ ದೊಡ್ಡಪ್ಪ ಅಪ್ಪ ಕುಡಿತಾರೆ ಅನ್ನೋದನ್ನು ಉಪಯೋಗಿಸಿಕೊಂಡು ಅವರ ಬಳಿ ಇರುವ ಅಷ್ಟು ಆಸ್ತಿಯನ್ನು ನಮ್ಮ ಬಳಿ ಇದ್ದ ಅಷ್ಟು ಆಸ್ತಿಯನ್ನು 10 ಲಕ್ಷಕ್ಕೆ ಅಡವಿಟ್ಕೊಂಡಿದ್ದಾರೆ. ಹೇಳಬೇಕು ಅಂದರೆ ಅವರು 10 ಲಕ್ಷ ಕೊಟ್ಟಿದ್ದಾರೆ ಅನ್ನೋದಕ್ಕೂ ಸಾಕ್ಷಿ ಇಲ್ಲ. ಮತ್ತು ಅವರು ಅಡವಾಗಿ ಇಟ್ಕೊಂಡಿರಲಿಲ್ಲ. ಅದನ್ನು ಅಮ್ಮ ಸಹಿ ಹಾಕಿದ್ದಿದ್ರೆ ಅವರೇ 10 ಲಕ್ಷಕ್ಕೆ ತಗೊಬಿಡ್ತಿದ್ರು. ಆದರೆ ಅಮ್ಮ ಸಹಿ ಹಾಕಿರಲಿಲ್ಲ. ಅಷ್ಟರೊಳಗೆ ನಾನು ಚಿಕ್ಕವಳಿದ್ದೆ. ನಮ್ಮ 30 ಎಕರೆ ಕಾಫಿ ತೋಟ ನಮ್ಮ ಹೆಸರಿಗೆ ಇದ್ದರೂ ಕೂಡ ತಮ್ಮ ಹೆಸರಲ್ಲಿ ಮಾಡ್ಕೊಂಡಿದ್ರು. ಇವಾಗ ಎಲ್ಲ ಬೆಳೆನ ಅವರೇ ತೆಗೆದುಕೊಳ್ತಿದ್ದಾರೆ. ಕೆಲವೊಂದು ಸಾರಿ ನಮ್ಮಪ್ಪನೇ ನಮ್ಮದೇ ತೋಟದಲ್ಲಿ ಕೆಲಸದ ಆಳಾಗಿ ಹೋಗ್ತಾರೆ. ಅದನ್ನು ನೋಡಿದ್ರೆ ಸಹಿಸೋಕ್ಕಾಗೋದಿಲ್ಲ. ಕಾರಣ ಇದಕ್ಕೆಲ್ಲ ನಮ್ಮಪ್ಪನೇ. ಆದರೆ ನಮ್ಮಪ್ಪನ ಕೈಯಲ್ಲಿ ಮಾಡಿಸಿದ್ದನ್ನು ನಮ್ಮ ದೊಡ್ಡಪ್ಪ. ಅದಕ್ಕೆ ಆ ದಿನ ನನಗೆ ನಿಮ್ಮನ್ನು ಮದುವೆ ಆಗೋಕ್ಕೆ ಇಷ್ಟ ಇರಲಿಲ್ಲ. ಎಲ್ಲಿ ನೀವು ಕೂಡ ಇವ್ರ ಥರನೇ ಮೋಸ ಮಾಡೋರು ಇರಬೇಕು ಅಂದ್ಕೊಂಡೆ. ಆದರೆ ರಾಮಚಂದ್ರಪ್ಪ ಅವರನ್ನು ನೋಡಿದಾಗ ನನಗೆ ಈ ಭಯ ಕಮ್ಮಿ ಆಗಿತ್ತು. ಹಾಗಾಗಿ ನಿಮ್ಮನ್ನು ಮದುವೆ ಆದೆ ಅಷ್ಟೇ. ಮದುವೆ ದಿನ ನೀವು ಅವರು ನೋಡಿರೋ ಹುಡುಗ ಕೆಟ್ಟವನ ಒಳ್ಳೆಯವನ ಅನ್ನೋದು ಕೂಡ ನನಗೆ ಗೊತ್ತಿರಲಿಲ್ಲ. ಅವರು ನೀಡುವ ಒಂದು ಹನಿ ನೀರು ಕೂಡ ನನಗೆ ವಿಷ ಅನಿಸುತ್ತೆ ಕೋಪದಲ್ಲಿ ಹೇಳಿದ್ದಳು. ಹೌದಾ? ಆಶ್ಚರ್ಯದಿಂದ ಕೇಳಿದ್ದ. ಹೌದು ಎಂದಿದ್ದಳು. ನಿನಗೆ ತುಂಬ ಕೋಪ ಅಲ್ವಾ?
ಹಾಗಿದ್ರೆ ನನ್ನ ಮದುವೆ ಆಗ್ತಿರ್ಲಿಲ್ವಾ ಕೇಳಿದ್ದ ಸಾಗರ್. ಅರುಣ ಕೋಪದಿಂದಲೇ ನೋಡಲು ಅವನು ನಕ್ಕಿದ್ದ. ಇಬ್ಬರು ಅಂಬಿಕಾ ಮಗನೇ ತಲುಪಿ ಒಂದು ದಿನ ವಿಶ್ರಾಂತಿ ಪಡೆದು ಊರಿಗೆ ಹೊರಟರೆ ಅರುಣ ಮತ್ತು ಅಂಬಿಕಾ ಮನಸ್ಸು ಭಾರವಾಗಿತ್ತು. ಮಗಳಿಗಾಗಿ ಕೂಡಿಟ್ಟು ತಂದಿದ್ದ ಉಂಗುರ ಇಬ್ಬರಿಗೂ ನೀಡಿದ್ದರು ಅಂಬಿಕಾ. ಇದೆಲ್ಲ ಯಾಕೆ ಸಮಾಧಾನದಿ ಕೇಳಿದ್ದ ಸಾಗರ್. ಕೈಯಲ್ಲಿ ಒಂದು ಪತ್ರ ಹಿಡಿದು ಅಂಬಿಕಾ ಅವರಿಗೆ ಕಾಲು ಮುಟ್ಟಿ ನಮಸ್ಕರಿಸಿ ಆಶೀರ್ವಾದ ಪಡೆದಿದ್ದ. ಏನು ಪತ್ರ ಎಂಬಂತೆ ನೋಡಿದ್ದ ಅರುಣ ಕಣ್ಣಿಗೆ ಮಹದಾನಂದ. ಅಂದರೆ ಸಾಗರ್ ಕಡೆ ನೋಡಿ ಹೇಳಿದ್ದಳು. ನಿನ್ನೆ ನಿಮ್ಮ ದೊಡ್ಡಪ್ಪನ ಜೊತೆ ಮಾತಾಡಿ ಅಮೌಂಟ್ ಕೊಟ್ಟು ಬ್ಯಾಂಕ್ನಲ್ಲಿದ್ದ ಈ ಪತ್ರಗಳನ್ನು ಬಿಡಿಸಿಕೊಂಡು ಬಂದಿದ್ದೀನಿ. ಇನ್ಮೇಲೆ ಹೇಳು ನಿಮ್ಮಪ್ಪನಿಗೆ ಯಾರ ಮನೆಗೂ ಕೆಲಸಕ್ಕೆ ಹೋಗೋದು ಬೇಡ ಅಂತ. ಅವರ ಕೈ ಹಿಡಿದು ಹೇಳಿದ್ದ. ನಿಮ್ಮ ಮಗ ಇಲ್ಲ ಅಂತ ಯೋಚನೆ ಮಾಡಬೇಡಿ. ನಿಮಗೆ ಯಾವಾಗೆಲ್ಲ ಮಗನ ನೆರವು ಬೇಕು ಅವಾಗೆಲ್ಲ ಈ ಮಗನನ್ನು ನೆನಪು ಮಾಡಿಕೊಳ್ಳಿ ಎಂದು ಹೊರಟಿದ್ದ. ಅರುಣ ಕೂಡ ಅಮ್ಮನನ್ನು ಬಿಟ್ಟು ಹೋಗಲು ನೋವಿದ್ದರೂ ಗಂಡ ತವರಿಗಾಗಿ ಮಾಡಿದ್ದ ಉಪಕಾರ ನೆನೆದು ಖುಷಿಪಟ್ಟಿದ್ದಳು. ನೀವು ಎಲ್ಲ ಹಣ ನಿಮ್ಮ ಹಣದಲ್ಲೇ ಕಟ್ಟಿದ್ರಾ ಕೇಳಿದ್ದಳು. ಹೌದು, ಯಾಕೆ ಡ್ರೈವ್ ಮಾಡುತ್ತಾ ಕೇಳಿದ್ದ ಸಾಗರ್. ಮತ್ತು ನಿಮ್ಮ ಹಣ ಅಪ್ಪ ಅಮ್ಮ ಯಾವಾಗ ವಾಪಸ್ ಕೊಡಬೇಕು ಕೇಳಿದ್ದವಳಲ್ಲಿ ಅಂಜಿಕೆ ಇತ್ತು. ಯಾವ ಹಣ ಯಾರಣ ವಾಪಸ್ಸಾ ಯಾಕೆ ಸಾಗರ್ ಕೇಳಿದ್ದ. ನಿಮ್ಮ ಹಣ ಅಲ್ವಾ ಅದಕ್ಕೆ ಅಂಜಿಕೆಯಲ್ಲಿ ಹೇಳಿದ್ದಳು. ಅವರ ಮನೆ ವಜ್ರವನ್ನು ನನ್ನ ಬದುಕಿಗೆ ಕೊಟ್ಟಿದ್ದಾರಲ್ಲ. ಅವಳ ಕೆನ್ನೆಯನ್ನು ಒಂದು ಕೈಯಲ್ಲಿ ಹಿಂಡಿ ಹೇಳಿದ್ದ. ಪ್ರತಿದಿನ ಪ್ರತಿ ಗಳಿಗೆ ನನ್ನ ಜೀವಂತವಾಗಿಡುವ ಆಕ್ಸಿಜನ್ ನೀನು. ನಿನ್ನಂಥ ಹೆಂಡತಿ ಕೊಟ್ಟಿರೋರಿಗೆ ನಾನು ಇಷ್ಟು ಮಾಡಿರೋದು ತುಂಬ ಕಡಿಮೆ. ನಾನೇ ಇನ್ನೂ ಹೆಚ್ಚು ಸಾಲ ಕೊಡಬೇಕು ನೋಡು. ಈ ಮಾತನ್ನು ಹೇಳಿ ತಾನು ತನ್ನವನಿಗೆ ಅದೆಷ್ಟು ಸ್ಪೆಷಲ್ ಎನ್ನುವುದನ್ನು ಅರ್ಥ ಮಾಡಿಸಿದ್ದ. ಇದಕ್ಕಿಂತ ಹೆಚ್ಚೇನು ಬೇಕು ಅಲ್ಲವೇ ಒಂದು ಹುಡುಗಿ ಖುಷಿ ಪಡಲು. ತನ್ನವನ ತೊಡೆ ಮೇಲೆ ಪಟ್ಟನೆ ಹಾರಿದವಳು ಕುಳಿತು ಅವನಿಗೆ ಅಪ್ಪುಗೆ ನೀಡಲು ಅವಳ ಸಾನ್ನಿಧ್ಯದಲ್ಲಿ ಗಾಡಿ ಡ್ರೈವ್ ಮಾಡಿದ್ದ. ಇದೇ ಕಾರು, ಇದೇ ರಸ್ತೆ, ನಾವಿಬ್ಬರೇ. ಆದರೆ ಮೊದಲನೇ ಬಾರಿಗೆ ಈ ಬಾರಿಗೂ ಅದೆಷ್ಟು ಬದಲಾವಣೆ. ನಾನು ನನ್ನ ಬಳಿ ಕೂರಲು ಡ್ರೈವರ್ನ ಇವಳ ಬಳಿ ಕೂರಿಸಿದ್ದೆ. ಮುಂದಿದ್ದ ರಸ್ತೆ ನೋಡುತ್ತಾ ತಿಂಗಳ ಮುಂಚೆ ತನ್ನ ಮದುವೆ ದಿನ ನಡೆದಿದ್ದನ್ನು ನೆನಪಿಸಿಕೊಳ್ಳುತ್ತಾ ಮೆಲುಕು ಹಾಕುತ್ತಾ ದಾರಿ ಸಾಗಿಸಿದ್ದ. ಇದೇನ್ರಿ ಹೀಗಾಗಿದೆ? ನಾವಾಗಲೇ ಮಾತಾಡಬೇಕಿತ್ತು. ಮಾತಾಡುವಂತಿಲ್ಲ, ಇವಾಗ ಬಿಡುವಂತಿಲ್ಲ. ಅಣ್ಣನಿಗಾದರೂ ಬದುಕಿನ ಸೂಕ್ಷ್ಮ ತಿಳಿಯಬೇಕಿತ್ತು ಅಲ್ವಾ? ಮಾತನಾಡಿದರೆ ಕಿರಿ ಮಗನ ಸಂಸಾರಕ್ಕೆ ತೊಂದರೆ, ಮಾತನಾಡದೇ ಇದ್ದರೆ ಹಿರಿ ಮಗ ಈಗಷ್ಟೇ ಕಟ್ಟಿಕೊಂಡಿರುವ ಬದುಕಿಗೆ ನಷ್ಟ. ದಾರಿ ತೋಚುತ್ತಾನೆ ಇಲ್ವಲ್ರಿ? ಇವರಿಗಾದರೂ ಸ್ವಲ್ಪ ಬುದ್ಧಿ ಇರಬೇಕಿತ್ತು. ಒಬ್ಬರ ಮನೆ ಸಂಸಾರವನ್ನು ಹಾಳು ಮಾಡೋದಕ್ಕೆ ಎಂದು ಮುಂದೆ ನಿಂತಿರ್ತಾರೆ ಎಲ್ಲರೂ. ಕೈ ಹಿಸುಕಿಕೊಂಡು ಹೇಳಿದ್ದರು ಭಾರತಿಯವರು. ಈ ವಿಚಾರವೇ ನನಗೂ ಅರ್ಥವಾಗುತ್ತಿಲ್ಲ ಭಾರತಿ. ಅವರಿಗೇನಾದರೂ ಸ್ವಲ್ಪ ನಾಚಿಕೆ ಅನ್ನೋದು ಬೇಡವಾ? ಈ ಪರಿಸ್ಥಿತಿಯನ್ನು ಸಾಗರ್ ಹೇಗೆ ಎದುರಿಸ್ತಾನೆ? ಅರುಣ ಎಲ್ಲವನ್ನೂ ತಿಳಿದ ಮೇಲೆ ಈ ಮನೆಯಲ್ಲಿ ಸಾಗರ್ ಹೆಂಡತಿಯಾಗಿ ಇರ್ತಾಳ? ಅವಳಿಗಂತೂ ಮೊದಲ ಯಾವ ವಿಚಾರವೂ ತಿಳಿದೇ ಇಲ್ಲ. ಹೇಳು, ಹಳೆಯದನ್ನೆಲ್ಲ ಮರೆತಿರುವ ಸಾಗರ್ ಮತ್ತೆ ಅದೇ ದಾರಿ ಹಿಡಿದರೆ ಅವನ ಬದುಕು ಏನಾಗುತ್ತದೆ? ಅವನನ್ನು ನಂಬಿ ಬಂದ ಅರುಣ ಬದುಕು? ಹೆತ್ತವರಿಗೆ ಮಕ್ಕಳು ಎಷ್ಟೇ ದೊಡ್ಡವರಾಗಿದ್ದರೂ ಸ್ವತಃ ತಾವೇ ಕಣ್ಣು ಮುಚ್ಚಿಕೊಳ್ಳುವ ತನಕ ಮಕ್ಕಳ ಚಿಂತೆ ತಪ್ಪಿದ್ದಲ್ಲ ಭಾರತಿ. ಕನ್ನಡಕದ ಸೀಸೆ ಒರೆಸುತ್ತಾ ಹೇಳಿದ್ದರು. ಗಂಡನ ಮಾತು ಸರಿ ಎನ್ನಿಸಿತ ಚಿಂತೆಯಲ್ಲೇ ನಿಂತಿದ್ದರು ಭಾರತಿಯವರು. 4 ಗಂಟೆಗಳ ದೂರದ ಪ್ರಯಾಣವನ್ನು ಹೆಂಡತಿಯ ತೋಳಲ್ಲಿಯೇ ಹಿಡಿದು ಡ್ರೈವ್ ಮಾಡಿದ್ದ ಸಾಗರ್. ನೀ ಕೊಟ್ಟ ಪ್ರೀತಿಯ ಮುಂದೆ ಇದೆಲ್ಲ ಯಾವ ಸೇವೆ ಎನ್ನಿಸಿತ್ತು ಅವನ ಹೃದಯಕ್ಕೆ. ಮನೆ ಮುಂದೆ ಗಾಡಿ ಬಂದು ನಿಲ್ಲಲು ಈಗಷ್ಟೇ ಸ್ವಲ್ಪ ನಿರಳವಾಗಿದ್ದ ಅರುಣ ಮನಸ್ಸು ಮುಖದ ಮೇಲೆ ಅಮ್ಮನನ್ನು ಬಿಟ್ಟು ಬಂದೆ ಎನ್ನುವ ನೋವ ಕಳಚಿ ನಗು ತರಿಸಿಕೊಂಡಿತ್ತು. ತನ್ನವಳೊಂದಿಗೆ ತನ್ನ ಮನೆಯ ಬಾಗಿಲನ್ನು ಖುಷಿಯಿಂದ ಮೊದಲ ಬಾರಿಗೆ ತಲುಪಿದ್ದ. ಮುಂದಾಗುವ ಬದುಕು ಎನ್ನುವ ಮುಂದಿರುವ ಭರವಸೆಯಲ್ಲಿ ಇಳಿದಿದ್ದ ಸಾಗರ್. ಮಗ ಸೊಸೆ ಬಂದಿದ್ದು ನೋಡಿ ಎದೆಯಲ್ಲಿ ದಿಗಿಲು ಹೊತ್ತು ಆಚೆ ಬಂದಿದ್ದರು ಭಾರತಿ ರಾಮಚಂದ್ರರು. ಅಮ್ಮ ನೀಡಿದ್ದ ತಿಂಡಿಯ ಬ್ಯಾಗ್, ಕಾಫಿ ಪೌಡರ್, ಕೊಡಗಿನ ಅಕ್ಕಿ, ತಮ್ಮದೇ ತೋಟದ ಮೆಣಸು, ಏಲಕ್ಕಿ ಎಲ್ಲವನ್ನೂ ಹೊತ್ತು ತಂದಿದ್ದ. ಮತ್ತೊಂದಿಷ್ಟು ಲಗೇಜ್ಗಳನ್ನು ಹೊತ್ತು ಬಂದಿದ್ದಳು ಅರುಣ. ಜೊತೆಗೆ ಸಾವಿರ ಸವಿ ಗುರುತುಗಳು ಮನಸ್ಸಲ್ಲೂ ದೇಹದಲ್ಲೂ ಪಡೆದು ಬಂದಿದ್ದಳು. ನವ ಜೋಡಿ ಮನಸ್ಸಿನ ದಿಗಿಲಿಗೆ ಮತ್ತೊಮ್ಮೆ ಆರತಿ ಮಾಡಿ ಭಾರತಿಯವರು ಇಬ್ಬರನ್ನು ಒಳ ಬರಮಾಡಿಕೊಂಡಿದ್ದರೆ ಮನೆ ಕೆಲಸದವರು ಸಾಮಾನುಗಳನ್ನು ಮನೆಗೆ ಸೇರಿಸಿದ್ದರು. ಮಗನ ಮುಖದ ತೇಜಸ್ಸು, ಅವನಲ್ಲಿದ್ದ ಸಿಡುಕು ತುಣಿದು ನೆಮ್ಮದಿ ನೆಲೆಸಿದೆ ಎಂದು ತೋರಿಸುತ್ತಿದ್ದರೆ ಸೊಸೆಯ ನಾಚಿಕೆ, ಮುಖದ ಮೇಲಿದ್ದ ಮೊಡವೆಗಳು ಆಕೆ ಹೆಣ್ಣಿನಿಂದ ಹೆಂಡತಿಯಾಗಿ ಬಡ್ತಿ ಪಡೆದಿದ್ದಾಳೆ ಎಂದು ತೋರಿಸಿತ್ತು ಹಿರಿಜೀವಗಳಿಗೆ. ಇದನ್ನೆಲ್ಲ ಮೇಲಿನ ಬಾಲ್ಕನಿಯಲ್ಲಿ ನೋಡುತ್ತಿದ್ದ 4 ಕಂಗಳಿಗೆ ಹೊಟ್ಟೆ ಉರಿದಂತಾಗಿತ್ತು. ಮುಂದೇನು ಆಗಬಹುದು, ಆಗುತ್ತದೆಯೋ ಎನ್ನುವ ಆತಂಕ ಭಾರತಿ ರಾಮಚಂದ್ರರಲ್ಲಿ. ಆದರೂ ಸೊಸೆ ಬುದ್ಧಿವಂತಿಕೆ, ಚುರುಕು ಆಗಿದ್ದಾಳೆ, ಎಲ್ಲವನ್ನು ಅಚ್ಚುಕಟ್ಟಾಗಿ ನಿಭಾಯಿಸುತ್ತಾಳೆ ಎನ್ನುವ ನಂಬಿಕೆ ಇತ್ತು ರಾಮಚಂದ್ರರಲ್ಲಿ. ತನ್ನ ರೂಮಿಗೆ ಹೋಗಿದ್ದ ಸಾಗರ್ ಮನೆಯಲ್ಲಿ ಮೊದಲ ಬಾರಿಗೆ ಆರು ಎಂದು ಕೂಗಿದ್ದ. ಆ ಕೂಗು ದಿಗಿಲಾಗಿದ್ದ 2 ಹೃದಯಗಳಿಗೆ ಏನೋ ಸಂತೋಷ ತಂದರೆ ಅರುಣಾಗೆ ನಾಚಿಕೆ. ಮತ್ತೊಮ್ಮೆ ಅದೇ ಶಬ್ದ ಕೇಳಲು ಅರುಣ ಮಾತಿಲ್ಲದೆ ರೂಮ್ ಕಡೆ ಓಡಿದ್ದಳು. ಹೀಗೆ 2 ಜೀವಗಳು ಸುಖವಾಗಿದ್ದರೆ ಸಾಕು. ಹಿರಿ ಜೀವಗಳು ಅರಸಿಕೊಂಡಿದ್ದವು. ಕತೆ ಹೇಗೆ ಸಾಗ್ತಾ ಇದೆ
ಕಮೆಂಟ್ ಮಾಡಿ ತಿಳಿಸಿ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕತೆ ಹೇಗಿತ್ತು, ಹೇಗೆ ಬದಲಾದರೆ ಇಷ್ಟ ಆಗುತ್ತೆ ದಯವಿಟ್ಟು ಕಮೆಂಟ್ ಮಾಡಿ. ಪ್ಲೀಸ್ ಯಾರೆಲ್ಲ ಕತೆ ಕೇಳ್ತಿದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಯನ್ನು ಕೇಳಿ.